Om Shri Sai Ram. Children, we continue the lesson Precious Water. In the previous class, we learnt about different sources of water in our locality. That means ನಮ್ಮ ಸುತ್ತಮುತ್ತ ಇರೋಂಥ ಸೋರ್ಸಸ್ ಆಫ್ ವಾಟರ್ ಯಾವ್ಯಾವುದು ಅಂತ ತಿಳ್ಕೊಂಡ್ವಿ. ಯಾವ್ಯಾವುದು? ವೆಲ್, ಹ್ಯಾಂಡ್ ಪಂಪ್, ಟ್ಯಾಪ್, ರಿವರ್, ಪಾಂಡ್, ಎಕ್ಸೆಟ್ರಾ. Now we continue the lesson. Observe the following pictures. Which source of water do you use to drink? Why? Children, observe the picture. Here they are given two pictures. Observe here this one and this one. Which source of water do you use to drink? Children, this is river and this one hand pump. These are two sources of water. Now you use which source of water to use to drink? ಇದರಲ್ಲಿ ಕುಡಿಯೋದಕ್ಕೆ ರಿವರ್ ವಾಟರ್ ಯೂಸ್ ಮಾಡ್ತೀವ, ಹ್ಯಾಂಡ್ ಪಂಪ್ ವಾಟರ್ನ ನೀವು ಯೂಸ್ ಮಾಡ್ತೀರಾ? ವಿಚ್ ಒನ್ ಯು ಸೆಲೆಕ್ಟ್ and why? Children, observe in this picture, the man is washing clothes in the river and then also the animals also in the river. No, observe here this one hand pump. Here we are getting water from the underground. This is purest form of water. ಇಲ್ಲಿ ಬರೋಂಥ ನೀರು ಪ್ಯೂರ್ ಆಗಿರುತ್ತೆ. ಚಿಲ್ಡ್ರನ್, ರಿವರ್ ವಾಟರ್ ಕೂಡ ಪ್ಯೂರ್ ಆಗಿರುತ್ತೆ. ಬಟ್ ನಾವು ಮನುಷ್ಯರು ಮತ್ತು ಅನಿಮಲ್ಸ್ ಎಲ್ಲ ಸರಿ ಏನು ಮಾಡ್ತೀವಿ? ದ ವಾಟರ್ ಬಿಕಮ್ಸ್ ಡರ್ಟ್. ಅದನ್ನು ಡರ್ಟ್ ಮಾಡಿಬಿಡ್ತೀವಿ. So now tell me, which source of water you are using? This water or this water to drink? Which one we are select? We have to select hand pump water to drink because this water comes from underground. So this one is correct. Next, look at these pictures and tell a story. Children, you just observe this picture and you can try to make one story. ಇದನ್ನು ನೋಡ್ಕೊಂಡು ನಾವು ಒಂದು ಸ್ಟೋರಿ ಮಾಡ್ಬೋದು. Observe the first picture. ಯಾವುದೋ ಒಂದು ಊರಲ್ಲಿ ಜಾತ್ರೆ ನಡೀತಾ ಇದೆ. ದಟ್ ಮೀನ್ಸ್ ಫೇರ್. ಅಲ್ಲಿಗೆ a brother and a sister. One day a brother and a sister went to a fair. ಅಲ್ಲಿ ಒಂದು ಫೇರ್ ಜಾತ್ರೆಗೆ ಹೋಗಿದ್ದಾರೆ. ದೇ ವೆಂಟ್ ಟು ಒನ್ ವಿಲೇಜ್ ಫೇರ್ ಆ್ಯಂಡ್ ದೇ ಆರ್ ಅಬ್ಸರ್ವ್ ಮೆನಿ ಥಿಂಗ್ಸ್ ಇನ್ ದ ಫೇರ್. ಅಬ್ಸರ್ವ್ ಹಿಯರ್ ಗೇಮ್ಸ್ ಆ್ಯಂಡ್ ದೆನ್ ಸಮ್ ಸ್ಟಾಲ್ಸ್ ಆ್ಯಂಡ್ ದೆನ್ ಆಲ್ಸೋ ಟೆಂಪಲ್. ಅಲ್ಲೆಲ್ಲ ನೋಡ್ಕೊಂಡು ಬಂದರು. ದೆನ್ ದೇ ಆರ್ ಎಂಜಾಯ್ಡ್ ಇನ್ ದ ಫೇರ್. Then they are purchasing a balloon in the fair. ಬಲೂನಲ್ಲಿ they are purchasing one balloon. Then they are returned to their home. ಬಲೂನ್ ತೊಗೊಂಡು ಅವ್ರ ಮನೆಗೆ ವಾಪಸ್ ಬರ್ತಾ ಇರ್ತಾರೆ. ಇನ್ ಬಿಟ್ವೀನ್, ಅಲ್ಲಿ ಮಧ್ಯದಲ್ಲಿ ಬರಬೇಕಾದ್ರೆ ಆ ವುಮನ್ ಈಸ್ ವಾಷಿಂಗ್ ಕ್ಲಾತ್ಸ್ ಇನ್ ದ ರಿವರ್. ಅವರು ರಿವರಲ್ಲಿ ಬಟ್ಟೆನ ವಾಶ್ ಮಾಡ್ತಿರ್ತಾರೆ. ಆ್ಯಂಡ್ ದಟ್ ಟೈಮ್ ಅ ಬಾಯ್ ಬಿಕಮ್ಸ್ ವೆರಿ ಥರ್ಸ್ಟಿ. ಅವನಿಗೆ ತುಂಬ ಬಾಯಾರಿಕೆ ಅನಿಸುತ್ತೆ. So that's why he was drinking water in the river. Observe here, a woman is washing clothes here. ವಾಷಿಂಗ್ ಕ್ಲಾತ್ ಎಲ್ಲ ವಾಶ್ ಮಾಡ್ತಾ ಇದ್ದಾನೆ ಅಂದರೆ ವಾಟರ್ ಕ್ಲೀನ್ ಆಗಿರುತ್ತೆ. ಅಲ್ಲಿ ಏನಾಗಿರುತ್ತೆ? ದ ವಾಟರ್ ಬಿಕಮ್ಸ್ ಡರ್ಟ್. ಅವ್ರು ಏನು ಮಾಡ್ತಾರೆ? ಆ ನೀರು, ಸೋಪು ಅದೆಲ್ಲ ನೀರಲ್ಲಿ ಫುಲ್ಲು ಮಿಕ್ಸಪ್ ಥರ ಆಗಿಬಿಟ್ಟಿರುತ್ತಲ್ವ. ಸೊ ಅವನೇನು ಮಾಡ್ತಾನೆ? ಹಿ ವಾಸ್ ಡ್ರಿಂಕಿಂಗ್ ದ ಡರ್ಟ್ ವಾಟರ್. ಬಟ್ ದ ಗರ್ಲ್ ಡಸಂಟ್ ಡ್ರಿಂಕ್. ಅವಳು ಗರ್ಲು ಕುಡಿಯಲ್ಲ. ಬಟ್ ದ ಬಾಯ್ ವಾಸ್ ಡ್ರಿಂಕಿಂಗ್ ದಟ್ ವಾಟರ್. ನೆಕ್ಸ್ಟ್ ಅ ಗರ್ಲ್ ವೆಂಟ್ ಟು ಹೋಮ್. ಮನೆಗೆ ಬಂದ್ಲು. ದೆನ್ ಶಿ ಈಸ್ ಡ್ರಿಂಕಿಂಗ್ ಅ ಫಿಲ್ಟರ್ಡ್ ವಾಟರ್. ಇವಳು ಫಿಲ್ಟರ್ ವಾಟರ್ ಕುಡಿದ್ಲು. ಬಟ್ ದ ಬಾಯ್ ವಾಸ್ ಡ್ರಿಂಕಿಂಗ್ river water. Observed in the next day, the girl as usually go to school. ಅವಳು ಏನು ಮಾಡಿದ್ಲು? ಸ್ಕೂಲಿಗೆ ಹೋದ್ಲು. ಬಟ್ ಫಾರ್ ದ ಬಾಯ್ ಸ್ಟಾರ್ಟ್ ವಾಮಿಟಿಂಗ್. ಅವನಿಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಿದೆ. ವೈ ದಿಸ್ ಇಸ್ ಹ್ಯಾಪನ್? ಬಿಕಾಸ್ ಹಿ ವಾಸ್ ಡ್ರಿಂಕಿಂಗ್ ಡರ್ಟಿ ವಾಟರ್. ಸಿ ನೆಕ್ಸ್ಟ್, ಹಿ ವಾಸ್ ಸಫರಿಂಗ್ ಫ್ರಮ್ ಸ್ಟಮಕ್ ಪೇಯ್ನ್. ಜಸ್ಟ್ ವಾಮಿಟಿಂಗ್ ಆಗೋದಷ್ಟೇ ಅಲ್ಲ, ಸ್ಟಮಕ್ ಅಪ್ ಕೂಡ ಅಪ್ಸೆಟ್ ಆಗಿದೆ. ಸೊ he went to a hospital. ಇವನು ಹಾಸ್ಪಿಟಲಿಗೆ ಹೋದ. ಬಟ್ ದ ಗರ್ಲ್ ವೆಂಟ್ ಟು ಸ್ಕೂಲ್. ಅವಳು ಸ್ಕೂಲಿಗೆ ಹೋದ್ಲು ಬಿಕಾಸ್ ಶಿ ಈಸ್ ಡ್ರಿಂಕಿಂಗ್ ಫಿಲ್ಟರ್ಡ್ ವಾಟರ್. ಬಟ್ ಹಿ ವಾಸ್ ಡ್ರಿಂಕಿಂಗ್ ಡರ್ಟಿ ವಾಟರ್. ದಟ್ಸ್ ವೈ ಹಿ ವಾಸ್ ಗೋಯಿಂಗ್ ಟು ಕನ್ಸಲ್ಟ್ ಅ ಡಾಕ್ಟರ್. ಫ್ರಮ್ ದ ಸ್ಟೋರಿ ವಿ ಲರ್ನ್ ದಟ್ ಚಿಲ್ಡ್ರನ್, ವಿ ಹ್ಯಾವ್ ಟು ಡ್ರಿಂಕ್ ಅ ಕ್ಲೀನ್ ವಾಟರ್. ನಾವು ಯಾವತ್ತೂ ಕ್ಲೀನ್ ಆಗಿರೋಂಥ ವಾಟರ್ನ ಕುಡಿಬೇಕು. ನಾವು ಡರ್ಟಿ ವಾಟರ್ ಕುಡಿದ್ರೆ
ಈ ಥರ ವಾಮಿಟಿಂಗ್ ಸ್ಟಮಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್, ವಾಟ್ ಡಿಡ್ ಯು ಲರ್ನ್ ಫ್ರಮ್ ದಿಸ್ ಸ್ಟೋರಿ? ಅಬ್ಸರ್ವ್ ದಿಸ್ ಪಿಕ್ಚರ್, ಟೆಲ್ ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್. ಈ ಥರನ ಚಿಲ್ಡ್ರನ್ ಈ ಪಿಕ್ಚರ್ಸ್ನ ನೋಡಿ ಇದರಿಂದ ನೀವು ಏನು ಕಲ್ತ್ಕೊಂಡ್ರಿ ಇದನ್ನು ತಿಳ್ಕೊಳ್ಳಿ. ಈಗ ನೋಡಿ, ಈಗ ಅಬ್ಸರ್ವ್ ಬಾಯ್ ಇನ್ನೇನು ಮಾಡಿದ್ದಾನೆ, ಹಿ ವಾಸ್ ಪುಟ್ಟಿಂಗ್ ಸಮ್ ವಾಟರ್ ಆನ್ ದ ಸ್ಟವ್. ಗ್ಯಾಸ್ ಸ್ಟವ್ ಮೇಲೆ ಹಿ ವಾಸ್ ಸ್ವಲ್ಪ ನೀರನ್ನ ಇಟ್ಟಿದ್ದಾನೆ. ಆ್ಯಂಡ್ ಅಬ್ಸರ್ವ್ ಹಿಯರ್ ದ ವಾಟರ್ ಸ್ಟಾರ್ಟ್ಸ್ ಬಾಯ್ಲಿಂಗ್. ಈ ಥರ ಮಾಡೋದ್ರಿಂದ ವಾಟರ್ ಏನಾಗುತ್ತೆ ಚಿಲ್ಡ್ರನ್, ಪ್ಯೂರ್ ಆಗುತ್ತೆ. ವಾಟರಲ್ಲಿ ಸಮ್ ಜರ್ಮ್ಸ್ ಇರುತ್ತೆ. ಕೆಲವೊಂದು ಸಲ ವಾಟ್ರಲ್ಲಿ ಜರ್ಮ್ಸ್ ಸೇರ್ಕೊಂಡಿರುತ್ತಲ್ವ, ಆಗ ನಾವು ಚೆನ್ನಾಗಿ ವಾಟರ್ನ ಬಾಯ್ಲ್ ಮಾಡಿದ್ರೆ ದ ಜರ್ಮ್ಸ್ ವಿಲ್ ಡೈ ಇನ್ ದಟ್ ವಾಟರ್. ಅದು ನೀರೊಳಗಡೆ ಯಾವ್ದಾದ್ರು ಸಣ್ಣದು ಜರ್ಮ್ಸ್ ಇದ್ರೆ ಅದು ಸತ್ತೋಗ್ಬಿಡುತ್ತೆ. ಆಗ ನಾವೇನಾದರೂ ಆ ವಾಟರ್ನ ನಾವು ಕುಡಿದ್ರೆ ನಮ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಹಾಗಂತ ಕುದೀತಾ ಇರುತ್ತಲ್ಲ ಆ ವಾಟರ್ನೇ ಕುಡಿಬೇಕಾ? ನೋ, ಆ ವಾಟರ್ನ ಫುಲ್ಲು ಕುದಿಸ್ಬೇಕು. ಚೆನ್ನಾಗಿ ಬಾಯ್ಲ್ಡ್ ಆದಮೇಲೆ ಅದನ್ನು ತೆಗೆದು ಒಂದು ಸೈಡಿಗೆ ಇಟ್ಬಿಟ್ಟು ಜಸ್ಟ್ ಕ್ಲೋಸ್ ಇಟ್ ದ ಲಿಡ್. ಒಂದು ಲಿಡ್ ಪ್ಲೇಟ್ ಅಥವಾ ಏನಾದ್ರು ತೊಗೊಂಡು ಅದ್ರ ಮೌತ್ನ ಅದ್ರ ಬಾಯಿ ಇರುತ್ತಲ್ಲ ಅದನ್ನು ಮುಚ್ಚಿಬಿಡಬೇಕು. ಆಗೇನಾಗುತ್ತೆ, ಮೇಲಿಂದ ಯಾವುದೇ ಜರ್ಮ್ಸ್ ಬೀಳಲ್ಲ. ಅದು ಇನ್ನೊಂದು ಜಸ್ಟ್ ಹಾಫ್ ಆನ್ ಅವರ್ ಅಷ್ಟರೊಳಗಡೆ ಕೂಲ್ ಆಗುತ್ತೆ. ಸ್ವಲ್ಪ ಕೂಲ್ ಆದಮೇಲೆ ಯು ಡ್ರಿಂಕ್ ದಟ್ ವಾಟರ್. ದಿಸ್ ಇಸ್ ಪ್ಯೂರಿಫೈಡ್. ವಾಟರ್ನ ಪ್ಯೂರಿಫೈ ಮಾಡೋದು ಒಂದು ಮೆಥಡ್. ಆ್ಯಂಡ್ ದೆನ್ ಆಲ್ಸೋ ಅಬ್ಸರ್ವ್ ಹಿಯರ್, ಅ ಗರ್ಲ್ ಇಸ್ ಫಿಲ್ಟರ್ಡ್ ದ ವಾಟರ್. ಯಾಕಂದರೆ ಸಮ್ಟೈಮ್ಸ್ ವಾಟ್ರಲ್ಲಿ ಡಸ್ಟ್ ಎಂಟ್ರಾಗಿಬಿಟ್ಟಿರುತ್ತೆ, ಕೆಲವೊಂದು ಕಸ ಅದೆಲ್ಲ ಸೇರ್ಕೊಂಡಿರುತ್ತಲ್ವ. ಆಗ ಈ ಥರ ಕ್ಲಾತ್ ಹಾಕೋದ್ರಿಂದ ಅದೆಲ್ಲ ಡರ್ಟ್ ಇರುತ್ತಲ್ಲ, ಕೊಳೆ, ಅದನ್ನು ತೆಗಿಬೋದು ಚಿಲ್ಡ್ರನ್. ಆದರೆ ಜರ್ಮ್ಸ್ ಹೋಗಲ್ಲ. ಜರ್ಮ್ಸ್ ಹೋಗಬೇಕಂದ್ರೆ ಈ ಥರ ಬಾಯ್ಲೇ ಮಾಡಬೇಕು. ಜಸ್ಟ್ ಕೊಳೆ ಡಸ್ಟ್ ಅದೆಲ್ಲ ತೆಗಿಬೇಕಂದ್ರೆ ಫಿಲ್ಟರ್ ಮಾಡಿದ್ರೆ ಓಕೆ. ನೆಕ್ಸ್ಟ್ ಅಬ್ಸರ್ವ್ ಹಿಯರ್ ಗರ್ಲ್ ಇಸ್ ಡ್ರಿಂಕಿಂಗ್. ಚಿಲ್ಡ್ರನ್ ಇದು ಫಿಲ್ಟರ್ಡ್ ವಾಟರ್. ಫಿಲ್ಟರ್ ಅಂದರೆ ಸಮ್ಟೈಮ್ಸ್ ಒಳಗಡೆ ಕ್ಯಾಂಡಲ್ಸ್ ಅಂದರೆ ನಾವು ಹಚ್ತೀವಲ್ಲ, ಅದೆಲ್ಲ ಬೇರೆ ಥರ ಒಳಗಡೆ ಪ್ಯೂರಿಫೈ ಮಾಡೋದೇ ಇರುತ್ತೆ. ಅದರಿಂದ ಕೂಡ ವಾಟರ್ ಪ್ಯೂರಿಫೈ ಆಗುತ್ತೆ. ದೆನ್ ವಿ ಕ್ಯಾನ್ ಡ್ರಿಂಕ್ ದಿಸ್ ಪ್ಯೂರಿಫೈಡ್ ವಾಟರ್. ಆ್ಯಂಡ್ ದೆನ್ ಅಬ್ಸರ್ವ್ ಹಿಯರ್, ಡ್ರಿಂಕಿಂಗ್ ವಾಟರ್ ಇರೋಂಥ ಕಂಟೈನರ್ನ ಅವರು ಮುಚ್ಚಿದ್ದಾರೆ ಅಲ್ವಾ. ದಟ್ ಮೀನ್ಸ್ ಪಾಟ್ನ ಕ್ಲೋಸ್ ಮಾಡಿದ್ದಾರೆ. ನೆಕ್ಸ್ಟ್ ಅವಳು ವಾಟರ್ ಕುಡಿಬೇಕನ್ನಿಸ್ದಾಗ ಶಿ ಈಸ್ ಯೂಸಿಂಗ್ ಹ್ಯಾಂಡಲ್. ಅವಳು ಹ್ಯಾಂಡಲಲ್ಲಿ ವಾಟರ್ನ ಹಾಕೋತಾ ಇದ್ದಾರೆ. ಯಾಕೆ? ಸಮ್ಟೈಮ್ಸ್ ನಮ್ಮ ಕೈಯಲ್ಲೂ ಡಸ್ಟ್ ಇರುತ್ತೆ. ನಾವು ವಾಟರ್ ತೊಗೋತೀವಿ ಅಂತ ಈ ಪಾಟ್ ಒಳಗಡೆಗೆ ನಮ್ಮ ಕೈನ ಡಿಪ್ ಮಾಡಿಬಿಟ್ರೆ ಆ ಡಸ್ಟ್ ಅದ್ರೊಳಗಡೆ ಎಂಟ್ರ್ ಆಗುತ್ತೆ. ಸೊ ಈ ಥರ ಹ್ಯಾಂಡಲ್ ಇರೋದನ್ನು ಯೂಸ್ ಮಾಡಿ ವಾಟರ್ ಹಾಕೊಂಡ್ರೆ ಅದು ಪ್ಯೂರ್ ಆಗೇ ಇರುತ್ತೆ. ಅಂಡರ್ಸ್ಟುಡ್ ಚಿಲ್ಡ್ರನ್ ವೈ ವಿ ಆರ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್? ಬಿಕಾಸ್ ವಿ ಹ್ಯಾವ್ ಟು ಡ್ರಿಂಕ್ ಕ್ಲೀನ್ ವಾಟರ್. ಆ್ಯಂಡ್ ದೆನ್ ಆಲ್ಸೋ ದ ಕಂಟೈನರ್ ನಾವು ಕುಡಿತೀವಲ್ಲ ಅದು ಕೂಡ ಕ್ಲೀನ್ ಆಗಿರಬೇಕು. ಅಂಡರ್ಸ್ಟುಡ್ ಚಿಲ್ಡ್ರನ್? We continue in the next class. Thank you. Jai Sai Ram.